ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಕುರ್ಚಿ ಬಗೆಗಿನ ಗೊಂದಲ ಬಗೆಹರಿಸುವುದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶೀಘ್ರವೇ ಬಗೆಹರಿಸುವುದಾಗಿ ಖರ್ಗೆ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟೇನಿದೆ ಕುರ್ಚಿ ವಿಚಾರ, ಆ ಬಗೆಗಿನ ಗೊಂದಲ ಬಗೆಹರಿಸಲು ಮನವಿಯನ್ನ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸ್ಪಂದಿಸಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ. ಶೀಘ್ರವೇ ಬಗೆಹರಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಕನ್ಕ್ಲೂಷನ್ಗೆ ಬಂದಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಕುರ್ಚಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತಿಮ ಘಟ್ಟಕ್ಕೆ ಬಂತ. ಹಾಗಾದ್ರೆ ಈ ಕುರ್ಚಿ ರಾಜಕೀಯ ಕುತೂಹಲ ಹೆಚ್ಚಿಸಿದೆ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ. ಮೊದಲಿಂದಲೂ ಕೂಡ ಅವರು ಹೇಳಿಕೆಯನ್ನು ಕೊಡ್ತಾನೇ ಇದ್ರು ಜಾರಕಿಹೊಳಿ ಅವರು. ಈ ಬಗ್ಗೆ ಹೈಕಮಾಂಡ್ ನಾಯಕರು ಸ್ಪಷ್ಟವಾದಂಥ ವಿಚಾರವನ್ನ ತಿಳಿಸಬೇಕು ಅಂತ. ಸೊ ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಈ ಹೇಳಿಕೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ. ರಾಜ್ಯದ ಕೆಲ ವಿಚಾರಗಳ ಬಗ್ಗೆ ತಿಳಿಸಿದ್ದೇನೆ. ಅಂದ್ರೆ ಸದ್ಯಕ್ಕೆ ಆಗ್ತಾ ಇರುವಂತಹ ಚರ್ಚೆಗಳು, ಶಾಸಕರ ಫಾರಿನ್ ಟ್ರಿಪ್, ಇಲ್ಲ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈ ಬಗ್ಗೆ ಎಲ್ಲ ಮಾತನಾಡಿದ್ದೇವೆ. ಇನ್ನು ರಾಜ್ಯದಲ್ಲಾಗಿರುವಂತಹ ಕಾಂಗ್ರೆಸ್ನ ಗೊಂದಲಗಳೇನಿದೆ ಅದಕ್ಕೆ ಒಂದು ಅಂತ್ಯವನ್ನ ಹಾಡಬೇಕು ಅನ್ನುವಂಥ ಮನವಿಯನ್ನ ನಾನು ಮಾಡಿಕೊಂಡಿದ್ದೀನಿ ಅಂತ ಜಾರಕಿಹೊಳಿ ಅವರು ಹೇಳಿರುವಂಥದ್ದು ಸದ್ಯಕ್ಕೆ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಇದಕ್ಕೆ ಖರ್ಗೆ ಅವರು ಕೂಡ ಸ್ಪಂದಿಸಿದ್ದಾರೆ ಅನ್ನುವಂಥ ವಿಚಾರ. ಸೊ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಆಯಾಮವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ, ಇವತ್ತಿನ ಹೇಳಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಸೊ ಯಾವ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರೆಡಿ ಆಗಿರಬಹುದು ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟನ್ನ ಶಮನ ಮಾಡೋಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಆದಷ್ಟು ಬೇಗ ಈ ಗೊಂದಲಕ್ಕೆ ತೆರೆ ಎಳೆಯುತ್ತೀನಿ ಅಂತ ಭರವಸೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಅಂತ ಜಾರಕಿಹೊಳಿ ಅವರು ಹೇಳಿದರು. ಕೆಎನ್ ರಾಜನ್ ಅವರು ಕೂಡ ಇರೋದು ಈ ಸಂದರ್ಭದಲ್ಲಿ. ಕೋನ್ ರೆಡ್ಡಿ ಇದ್ದಾರೆ. ಸೊ ಪ್ರಮುಖ ನಾಯಕರು ದೆಹಲಿಯಲ್ಲಿ ಮೀಟ್ ಮಾಡಿರುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಇಲ್ಲಿವರೆಗಿಂದು ಏನು ಪ್ರಶ್ನೆಗಳಿತ್ತು ಈ ಕುರ್ಚಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಬಟ್ ಈ ಒಂದು ಜಾರಕಿಹೊಳಿ ಅವರ ಈ ಹೇಳಿಕೆ ಏನಿದೆ, ಸೊ ಆಲ್ಮೋಸ್ಟ್ ಕನ್ಕ್ಲೂಷನ್ಗೆ ಬಂದಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಬಹುದಾ? ಇನ್ ಕೇಸ್ ಅವ್ರು ಹೇಳ್ದಂಗೆ ಇದು ಕನ್ಕ್ಲೂಷನ್ನೇ ಆಗಿದ್ರೆ ಇದನ್ನ ಯಾವ ರೀತಿಯಾಗಿ ಇಲ್ಲಿ ಎರಡು ಬಣಗಳಾಗಿ ಏನು ವಿಂಗಡಣೆ ಆಗಿದ್ದಾವೆ ಎರಡು ಟೀಮ್ಗಳು, ಅದನ್ನ ಆಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ದಾವ ಅಂತ ಅನ್ಸುತ್ತಾ? ಅರುಣ್, ಇಲ್ಲಿ ಭಾಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಹೋಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಮೂರು ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ನಂಬರ್ 1, ಸುಪ್ರೀಂ ಕೋರ್ಟ್ ಕಟ್ಟಡದ ಮಾದರಿಯಲ್ಲಿ ಧಾರವಾಡದಲ್ಲಿ ಹೈಕೋರ್ಟ್ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಂಥದ್ದು, ಸುಪ್ರೀಂ ಕೋರ್ಟ್ ಆವರಣದಲ್ಲಿರ್ತಕ್ಕಂಥ ಕ್ಯಾಂಟೀನ್ಗಳ ಮಾದರಿಯಲ್ಲೇ ಧಾರವಾಡ ಹೈಕೋರ್ಟ್ ಆವರಣದಲ್ಲಿ ಕ್ಯಾಂಟೀನ್ಗಳನ್ನು ನಿರ್ಮಾಣ ಮಾಡುವಂಥದ್ದು. ಈ ಒಂದು ವಿಚಾರವಾಗಿ ಅಲ್ಲಿ ಆ ಒಂದು ಪರಿಶೀಲನೆಯನ್ನು ಮಾಡಿಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ. ನಂಬರ್ 2, ತಮ್ಮ ಆಪ್ತ ಹಾಗೂ ತಮ್ಮದೇ ಸಮುದಾಯದವರು ಆಗಿರ್ತಕ್ಕಂಥ ಮಾಜಿ ಸಚಿವ ಕೆಎನ್ ರಾಜಣ್ಣನವ್ರಿಗೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಏನು ಕೈ ತಪ್ಪಿದೆ, ಅಪೆಕ್ಸ್ ಬ್ಯಾಂಕ್ ಹುದ್ದೆಯನ್ನು ಮತ್ತೆ ಅವ್ರಿಗೆ ಕೊಡಿಸ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿಯೇ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಮತ್ತೊಂದು ಕಡೆಗೆ AICC ನಾಯಕರ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ನಂಬರ್ 3, ಅಪೆಕ್ಸ್ ಬ್ಯಾಂಕ್ ಏನಾದರೂ ಕೆಎನ್ ರಾಜಣ್ಣನವ್ರಿಗೆ ಏನಾದರೂ ಕೈ ತಪ್ಪಿದ್ರೆ ಅಥವಾ ಅವ್ರಿಗೆ ಏನಾದರೂ ಕೊಡದೇ ಇದ್ದರೆ ಇತ್ತ KMFನಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೂ ಆದರೂ ಕೊಡಲೇಬೇಕು. ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ಕೊಡದೇ ಇದ್ದರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮೂರು ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಕೆಎನ್ ರಾಜಣ್ಣನವರು ಮತ್ತೊಂದು ಕಡೆಗೆ ಉತ್ತರ ಕರ್ನಾಟಕ ಭಾಗದ ಕೆಲ ಶಾಸಕರುಗಳು ಕೂಡ ಸತೀಶ್ ಜಾರಕಿಹೊಳಿಗೆ ಸಾಥನ್ನು ಕೊಟ್ಟಿರುವಂಥದ್ದು. ಭಾಳ ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದರೆ, ಮತ್ತೊಂದು ಕಡೆಗೆ ಇವತ್ತು ಸಂಜೆ KC ವೇಣುಗೋಪಾಲ್ ಅವ್ರನ್ನು ಕೂಡ ಭೇಟಿ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಆದರೆ ರಾಜಕಾರಣವನ್ನು ಹೊರತುಪಡಿಸಿ ಇವತ್ತಿನ ಭೇಟಿ ಎನ್ನುವಂಥ ಒಂದು ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಭಾಳ ಪ್ರಮುಖವಾಗಿಯೇ ನಾನಾ ರೀತಿಯಾದಂಥ ರಾಜಕೀಯ ಲೆಕ್ಕಾಚಾರದಲ್ಲಿಯೇ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ದೆಹಲಿಗೆ ತೆರಳಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಇತ್ತ ರಾಜಧಾನಿಯಲ್ಲೇ ಬೆಂಗಳೂರಿನಲ್ಲೇ ಕುಳಿತು CM ಸಿದ್ದರಾಮಯ್ಯವರು ಟ್ವಿಟ್ಟಾಸ್ತ್ರದ ಮೂಲಕವಾಗಿ ತಮ್ಮ ವಿರೋಧಿ ಪಾಳಯಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕುರಿ ಕಾಯೋನೊಬ್ಬ CM ಆಗಿರೋದನ್ನು ಇವ್ರು ಯಾರು ಸಹಿಸ್ಕೊಳೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಅಹಿಂದಾಸ್ತ್ರ ಪ್ರಯೋಗಕ್ಕೂ ಕೂಡ CM ಸಿದ್ದರಾಮಯ್ಯವರು ಮುಂದಾಗಿರುವಂಥದ್ದು. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡರ ಡೀಟೇಲ್ಸ್ಗೆ.